ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಶ್ರಾವಣ ಮಾಸದ ವೇದ ಪ್ರಚಾರ ಸಪ್ತಾಹ ಮಹಾಯಜ್ಞ ಅದ್ದೂರಿಯಾಗಿ ಜರುಗಿತು. ಚಿಟಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮದ ಆರ್ಯ ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರಾವಣ ಮಾಸದ ವೇದ ಪ್ರಚಾರ ಸಪ್ತಾಹ ಮಹಾಯಜ್ಞ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ನುಡಿದರು. ಪ್ರತಿಯೊಬ್ಬ ನಾಗರಿಕರು ಕಡ್ಡಾಯವಾಗಿ ಪ್ರತಿ ವರ್ಷ ಹವನ ಮಾಡಿ ಪರಿಸರ ಶುದ್ಧತೆಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು. ತಂದೆ ತಾಯಿಯನ್ನ ದೇವರಂತೆ ಗೌರವಿಸಿ ಪೂಜಿಸಬೇಕು ಎಂದು ತಿಳಿಸಿದರು. ಶ್ರದ್ಧಾನಂದ ಶಾಸ್ತ್ರಿಯವರು ನಿರ್ಣಾ ಗ್ರಾಮದಲ್ಲಿ ಹುಟ್ಟಿ ನಿರ್ಣಾದ ಧಾರ್ಮಿಕ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿರುವ ಪಂಡಿತರಾದ ಶ್ರದ್ಧಾನಂದ ಶಾಸ್ತ್ರಿಜಿಯವರ ಕೊಡುಗೆ ಆರ್ಯ ಸಮಾಜಕ್ಕೆ ಅಪಾರವಾಗಿದೆ ಎಂದು ತಿಳಿಸಿದರು. ಪ್ರತಿ ವರ್ಷವೂ ತಪ್ಪಲಾರದೆ ತಮ್ಮ ಹುಟ್ಟೂರು ನಿರ್ಣಾದಲ್ಲಿ ಶ್ರಾವಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಜ್ಞ ಮತ್ತು ಆರ್ಯ ಸಮಾಜದ ತತ್ವಗಳನ್ನು ಮನೆ ಮನೆಗೆ ಮುಟ್ಟಿಸ್ತಾ ಇದ್ದಾರೆ ಎಂದು ಆಚಾರ್ಯ ಕುಲದೀಪ ಜಿ ಆರ್ಯ ಅವರು ತಿಳಿಸಿದರು. ಶ್ರಾವಣ ಮಂಗಲೋತ್ಸವ ಅಂಗವಾಗಿ 5 ಪಂಚಯಜ್ಞಗಳು ಸಡಗರದಿಂದ ಜರುಗಿದವು. ಈ ಸಂದರ್ಭದಲ್ಲಿ ನಿರ್ಣಾ ಆರ್ಯ ಸಮಾಜದ ಅಧ್ಯಕ್ಷ ಮಲ್ಲಪ್ಪ ಗೊಲ್ಲರ್, ಉಪಾಧ್ಯಕ್ಷ ಗಣಪತಿ ಮನ್ನಾಖೇಡಿ, ಸಂಜೀವ್ ಕುಮಾರ್ ಕುಂಬಾರ್, ಪ್ರಚಾರ ಮಂತ್ರಿ ರಾಜ್ಕುಮಾರ್ ಮೇತ್ರಸ್ಕರ್, ಬಾಬುರಾವ್ ಬನ್ನಳ್ಳಿ, ರಮೇಶ್ ನಿಡವಂಚಿ ಸೇರಿದಂತೆ ಆರ್ಯ ಸಮಾಜದ ಮುಖಂಡರು, ಮಹಿಳೆಯರು, ತಾಯಂದಿರು, ಮಕ್ಕಳು ಹಾಗೂ ನಿರ್ಣಾ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರಾವಣ ಒಂದು ಮಾಸದ ಮಂಗಲೋತ್ಸವ ನಿಮಿತ್ತ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಜರುಗಿತು. ವರದಿಗಾರರು ರಾಜ್ಕುಮಾರ್ ಆರ್ ಹಡಪದ್, ಬೀದರ್ ವೀರ ನ್ಯೂಸ್, ಚಿಟಗುಪ್ಪ. माँ अपने दुर्भाग्य पर रो रही हूँ, मैं सौभाग्य से वंचित हो रही हूँ, आपके चरणों की सेवा करने के सौभाग्य से वंचित हो रही हूँ। सेवा समय दैव बन दीना और मोर मनोरथ सफल न की। हृदय से लगा लिया मां कौशल्या ने अपनी लाडली बहू को और आशीर्वाद दिया, अटल रहे ये सुहाग तुम्हारा, जब तक गंग यमन जल धारा। बिटिया, जब तक ये गंगा और यमुना की पवित्र धाराएं बहती रहेंगी, तेरा सुहाग अटल रहेगा, तेरा सुहाग अटल रहेगा, तेरा सुहाग अटल रहे, तेरा सुहाग अटल। कैसे बनती ना सफल नगीना मोर मनोरथ अटल रहे। ನಾವು ನಿರ್ಣಾ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ತಿಂಗಳಲ್ಲಿ 5 ದಿನದ ಪಂಚಕೊಂಡಿ ಯಜ್ಞ ಮಾಡ್ತಾ ಇರ್ತೇವೆ. ಯಾಕಂದರೆ ಇದು ನಮ್ಮ ಪ್ರಾಚೀನ ಪರಂಪರ. ಶ್ರಾವಣ ತಿಂಗಳಲ್ಲಿ ನಾವೆಲ್ಲರೂ ವೇದದ ಸ್ವಾಧ್ಯಾಯ ಮಾಡಬೇಕು. ಭಾರತೀಯ ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ ಎಲ್ಲರಿಗೂ ಗೊತ್ತಾಗಬೇಕು. ನಾವೆಲ್ಲರೂ 6 ಜಾತಿಯವರು, 6 ಶ್ರೇಷ್ಠ ಜನರು. ಶ್ರೇಷ್ಠ ಆಗಬೇಕಾದ್ರೆ ವೇದ ಓದೇಬೇಕಾಗ್ತದೆ. ವೇದ ನಮ್ಮ ಪ್ರಾಚೀನ ಧರ್ಮ, ಅದು ಈಶ್ವರ್ಯ ಜ್ಞಾನ. ಪ್ರತಿಯೊಂದು ಮನೇಲಿ ಹೋಗ್ಬೇಕಂಥೇಳಿ, ಪ್ರತಿಯೊಂದು ಊರಿಗೆ ಹೋಗ್ಬೇಕಂಥೇಳಿ ನಾವು ಯಜ್ಞ ಮೂಲಕ ವೇದ ಪ್ರಚಾರ ಮಾಡಲಿಕ್ಕೆ ಈ ಶ್ರಾವಣ ತಿಂಗಳಲ್ಲಿ ಮಾಡ್ತೀವಿ. ಇದು ಪ್ರಾಚೀನ ಪರಂಪರೆ. ಅವಾಗ ಋಷಿ ಮುನಿಗಳಿಗೆ ಈ ಮಳೆಗಾಲದಾಗ ಊರಲ್ಲಿ ಬಂದು, ಊರ ಹತ್ತಿರ ಬಂದು ಇದ್ದು ದೊಡ್ಡ ದೊಡ್ಡ ಯಜ್ಞ ಮಾಡ್ತಿದ್ರು. ಮತ್ತು ಊರ ಮಂದಿಗೆಲ್ಲ ಉಪದೇಶ ಕೊಡ್ತಿದ್ರು. ಅದಕ್ಕೆ ಅವ್ರ ಜೀವನ, ಅವ್ರ ಗೃಹಸ್ಥಿ, ಅವ್ರ ಮನೆತನ, ಊರ ಉದ್ಧಾರ ಆಗ್ತಿತ್ತು. ಅದೇ ಪರಂಪರೆನ ಈಗಲೂ ಮಾಡಿ ಎಲ್ಲ ಊರು ಉದ್ಧಾರ ಆಗಬೇಕು. ಎಲ್ಲರೂ ಪ್ರೇಮದಿಂದ ಇರಬೇಕು. ವಸುದೈವ ಕುಟುಂಬಕಂ ಇದು ನಮ್ಮದು ಸಿದ್ಧಾಂತದನ್ನೇ. ಯಾರುಗಳು ಶತ್ರುತಾ ಇಕ್ಕಬಾರದು. ವೇದ ಎಲ್ಲಿ ಭೀ ಪಕ್ಷಪಾತ ಮಾಡೋದಿಲ್ಲ. ಜಾತ್ ಪಾತ್ ಓಂಚ್ ನೀಚ ಯಾವುದೂ ಇಲ್ಲ. ಮಾನವ ಜಾತಿ ಒಂದೇ. ನಾವೆಲ್ಲರೂ ಒಂದೇ ಧರ್ಮ. ಅದಕ್ಕೆ ನಾವು ವೈದಿಕ ಧರ್ಮ ಅಂತೇವೆ. ಅದು ವೇದೋತ್ಪತ್ತಿ ಏನದ ಅದೇ ಧರ್ಮ ನಮ್ಮದು. ಅದ್ರ ಮೇಲೆ ನಾವೆಲ್ಲ ನಡಿಬೇಕಂತೇಳಿ ಪ್ರತಿ ವರ್ಷ ಊರಲ್ಲಿ ಹೋಗಿ ಈ ರೀತಿ ಯಜ್ಞ ಮಾಡಿ ಎಲ್ಲರಿಗೂ ಉಪದೇಶ ಕೊಡಬೇಕಂತ ನಮ್ಮ ವಿಚಾರ ಇದೆ. ಅದೇ ಕೆಲಸ ನಾವು ಈಗ ಮಾಡ್ತಾ ಇದ್ದೇವೆ.